ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ. ಆ ವರ್ಡ್ ನನ್ನ ಸುರೇಶ್ ಸಾಹೇಬ್ರಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಸಭೆ ಇರಬೇಕು, ಷರತ್ತುಬದ್ಧ ಸಭೆ ಇರಬಾರ್ದು. ಯಾರು ಸದನಕ್ಕೆ ತಪ್ಪು ಕಾರ್ಯಕ್ರಮ ಯಾರು ಮುಗಿಸ್ಕೊಳ್ಳೋದ್ರೆ ಏನಂತ 1,26,00,000 ಜನ ಗೃಹಲಕ್ಷ್ಮಿ ಕ್ಷಮೆ ಕೇಳ್ತಾರ? ಇಡೀ ರಾಜ್ಯದ ಸದನದ ಕ್ಷಮೆ ಕೇಳ್ತಾರ ಪ್ರಶ್ನೆ. ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಂಡು ನಾವು ಹೋಗಿ ಬೇರೆ ಚರ್ಚೆಗಳು ತಗೊಳ್ಬೇಕು. ನಿಮ್ದೇನು ಬೆಳಿಗ್ಗೆ ಬಂದಾಗ ನಿಮ್ಮ ಪ್ರತಿಪಕ್ಷ ನಾಯಕರ ಸಂದೇಶ ಅಂತಂದ್ರೆ ಸ್ಪಷ್ಟವಾದ ಒಂದು ಕ್ಲಾರಿಫಿಕೇಶನ್ ನಮಗೆ ಸದನಕ್ಕೆ ಬರಬೇಕು. ಮುಂದಿಗೆ ಯಾರು ಕೂಡ ಈ ರೀತಿ ಉತ್ತರ ಕೂಡ ಯಾವ ರೀತಿ ಆಗ್ಬಾರ್ದು ಮತ್ತು ಸದನ ಕೊಡುವಂತ ಎಲ್ಲ ಉತ್ತರಗಳನ್ನು ಗೌರವ ಬರುವ ರೀತಿ ಇರ್ಬೇಕಂತ ಹೇಳಿಕೊಂಡು ಸಚಿವರ ಬಂದು ಉತ್ತರ ಕೊಡ್ಬೇಕು ತಾವು ಕೂಡ ಹೇಳಿದ್ದೀವಿ. ಸಚಿವರು ಬಂದು ಉತ್ತರ ಕೊಟ್ಟರು. ಕೇಳ್ಬೇಕು ಅಂತ ನಾನೇನು ಹೇಳಿ ಆಯ್ತು. ನಾನು ಈಗ ನಮ್ ಲೈನ್ ಅಂತ ಸುರೇಶ್ ಕುಮಾರ್ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರಿಗಾದ್ರೂ ನೋವು ಆಗಿದ್ರೆ ಅಂತ. ಇನ್ನು ನೋವು ಆಗಿರೋದೇ ನಾವು ಹೇಳ್ತಾ ಇರೋದು. ನೋವು ಆಗಿದೆ ಅಂತ ಹೇಳ್ಬಿಟ್ಟಿದ್ದೀರಿ. ಆಗಿದ್ದರೆ ಬೇಡ, ಆಗಿದ್ದರೆ ಬೇಡ, ಆಗಿದೆ. ಇಲ್ಲಿಯವರೆಗೆ 52,416 ಕೋಟಿ ಹಣವನ್ನ ಗೌರವಾನ್ವಿತ ಮಹಿಳೆಯರಿಗೆ ನಾವು ಈ ಯೋಜನೆ ಮುಖಾಂತರ ಹಾಕಿದ್ವಿ. ಸೊಸೈಟಿಯಲ್ಲಿ ಮಹಿಳೆಯರ ಗೌರವ, ಮಹಿಳೆಯರ ಸ್ವಾಭಿಮಾನ, ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ. ಆ ವರ್ಡ್ ನನ್ನ ಸುರೇಶ್ ಸಾಹೇಬ್ರಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಮಾಡ್ತಾ ಇದ್ದಾರೆ ಮಾಹಿತಿ ಅದರಿಂದ ತಪ್ಪಾಗಿ ಗೊತ್ತಿದೆ. ನಾನು ಅದನ್ನ ಹಾಗಾದ್ರೆ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತಲೂ ಕೂಡ ಹೇಳಿದೆ. ಹಾಗಾಗಿ ಕೂಡ ಎಲ್ಲಾ ವಿರೋಧ ಪಕ್ಷದ ನಾಯಕರು ಸೇರಿದ್ದು ನೇರದಲ್ಲಿ ಈ ರೀತಿ ಮುಗಿಗಳಿಗೆ ಸರಿಯಾದ ದಯವಿಟ್ಟು ನನ್ನ ಮುಖ್ಯಮಂತ್ರಿ ಸುರೇಶ್ ಕುಮಾರ್ ಲಿಂಗ ಜಾತಿ ಧರ್ಮ ಪ್ರಶ್ನೆ ಅಲ್ಲ. ನಂದು ಬಹಳ ಸಿಂಪಲ್ ಇದು ಪುಸ್ತಕಗಳನ್ನ ಕರೀತಿದ್ರೆ ಇದು 1,26,00,000 ಸಚಿವರು ಮಹಿಳಾ ಶೆಲ್ಟರ್ಗೆ ಹೋಗೋದಾರ. ನಾನು ರೂಲ್ಸ್ ಬುಕ್ ಅನ್ನು ನೋಡಿದೆ. ಆಯ್ತು ಅಲ್ಲ ಅದು ಹೋಗೋದಾರ ಕರ್ತಕ್ಕೆ ಹೋಗಿದೆಯಲ್ಲ ಈಗ ಕಳಿಸ್ಕೊಡೋದು. ಅದು ರೂಲ್ಸ್ ಬುಕ್ ಅಲ್ಲಿ ಎಲ್ಲೂ ಇಲ್ಲ. ಅದು ಮಹಿಳೆ ಪುರುಷ ಅನ್ನೋದು ಎಲ್ಲೂ ರೂಲ್ಸ್ ಬುಕ್ ಅಲ್ಲಿ ಇಲ್ಲ. ಆಯ್ತು ಅದನ್ನ ಮಂತ್ರಿ ಅಂತ ಇದ್ದಾರೆ ಅವರು ಈಕ್ವಲ್. ಪುರುಷರ ಮಂತ್ರಿ ಏನಿದ್ದಾರೆ ಅಷ್ಟೇ ಈಕ್ವಲ್ ಸ್ಟೇಟಸ್. ಅದಕ್ಕಿಂತ ಏನು ಸ್ವಲ್ಪ ಜಾಸ್ತಿನೇ ಬೇಕಾದ್ರೆ ಸ್ಟೇಟಸ್ ಇದೆ. ಎಲ್ಲೂ ಇಲ್ಲ. ನಾವು ಈ ಸದನದಲ್ಲಿ ಅಂಗತ್ಕೊಂಡಿರೋದು. ಆಚೆಗೆ ಯಾವುದೂ ಇಲ್ಲ. ನರೇಗಾನೂ ಇಲ್ಲ, ಯಾವ ಹೇಗಾನೂ ಇಲ್ಲ ನಮ್ಮ ಹತ್ರ. ನಮ್ದು ಸದನದಲ್ಲಿ ಆಗಿರುವಂತ ಪ್ರಶ್ನೆಗೆ ನಾವು ಕೇಳಿದ್ವಿ. ಈ ಸಿಂಪಲ್ ಪ್ರಶ್ನೆ, ಸಿಂಪಲ್ ಆನ್ಸರ್ ಮೂರ್ದೋಗಿತ್ತು. ಅದಕ್ಕೆ ಏನೇನೋ ಆಗಿಲ್ಲ. ಅದಕ್ಕೆ ದಯವಿಟ್ಟು ನೋಡಿ, ನಮ್ಗೆ ಅವರ ಉತ್ತರ ಕೊಟ್ಟಿರುವಂತದ್ದು ನಮ್ಗೆ ಸರಿ ಇಲ್ಲ. ಮತ್ತೆ 2 ತಿಂಗಳು ಯಾವಾಗ ಆಗ್ತೀನಿ ಅನ್ನೋದು ಉತ್ತರನೂ ಬಂದಿಲ್ಲ. ಮತ್ತೆ ಅವರು ಈ ಕಡತದಿಂದ ನೀವು ತೆಗೆಸಾಕಕ್ಕೂ ನೀವು ಹೋಗ್ತಾ ಇಲ್ಲ. ಅದೆಲ್ಲ ಸರಿ ಇಲ್ಲ. ಸದನ ನಾವು ವಾಕೌಟ್ ಮಾಡ್ತಾರೆ.